ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಒಂದು ಚಿತ್ರಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ನಾನು ಗೌರಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಒಂದು ಮೈಲುಗಲ್ಲನ್ನು ಸ್ಥಾಪಿಸಿ ಅನೇಕ ದಾಖಲೆಗಳನ್ನು ನಿರ್ಮಾಣ ಮಾಡಿದಂತಹ ಮುಂಗಾರು ಮಳೆ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮುಂಗಾರು ಮಳೆ ಚಿತ್ರದ ನಿರ್ದೇಶಕರು ಯೋಗರಾಜ್ ಭಟ್. ಇದಕ್ಕೂ ಮುಂಚೆ ಅವರು ಮಣಿ ಹಾಗೂ ರಂಗ SSLC ಅನ್ನುವಂಥ ಚಿತ್ರಗಳನ್ನ ಮಾಡಿದ್ರೂ ಕೂಡ ಅವರಿಗೆ ಅಷ್ಟರ ಮಟ್ಟಿಗೆ ಯಶಸ್ಸು ಹಾಗೂ ಹೆಸರು ಸಿಕ್ಕಿರಲಿಲ್ಲ. ಈ ಮುಂಗಾರು ಮಳೆ ಸ್ಕ್ರಿಪ್ಟ್ನ ಇವರು ಪುನೀತ್ ರಾಜ್ಕುಮಾರ್ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರಂತೆ. ಆದರೆ ಪುನೀತ್ ರಾಜ್ಕುಮಾರ್ ಈ ಒಂದು ಸ್ಕ್ರಿಪ್ಟ್ನ ರಿಜೆಕ್ಟ್ ಮಾಡಿದ್ರಂತೆ. ಅದಾದ ನಂತರ ಈ ಒಂದು ಅವಕಾಶ ಗಣೇಶ್ ಅವರಿಗೆ ಸಿಕ್ತು. ನಾನು ಅನ್ಕೊಂಡಿರ್ಲಿಲ್ಲ, ಏನ್ ಲೆಕ್ಕಲ್ಲ, ಬೇಡ ಬೇಡ ಅಂದ್ರು ಪದೇ ಪದೇ ಹೀಗೆ ಸಿಕ್ತಿದೀವಿ ಅಂದ್ರೆ ಮಿಸ್ ಇಲ್ದೆ ನಮ್ಮಿಬ್ರಿಗೂ ಮದುವೆ ಆಗುತ್ತೆ. ಹ್ಞೂ ಕಣ್ರಿ, ಲವ್ ಆಗಿದೆ, ಲೇಟ್ ಮಾಡೋದು ಬೇಡ. ಮಳೆಗಾಲ ಬೇರೆ ಸೂಪರ್ ಆಗಿದೆ. ನಿಮ್ದು ಬೆಂಗಳೂರಾ? ಯಾ, ಜಯಂತ್ರ ಅಂತ ನಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾರೆ. ಒಬ್ನೇ ಮಗ. ನಮ್ಮಮ್ಮ ತುಂಬಾ ಒಳ್ಳೆಯವರು. ಬರೋ ಸೊಸೆಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಒಟ್ನಲ್ಲಿ ಯದ್ವಾ ತದ್ವಾ ಗ್ರೇಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನನಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ, ನೀವು ತುಂಬಾ ಚೆನ್ನಾಗಿದ್ರೆ ನನಗೆ ಅಷ್ಟು ಸಾಕು. ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಡ್ಜಸ್ಟ್ ಮಾಡಿಕೊಂಡು ಸಿನ್ಸಿಯರ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ನಾನು. ರೇ, ಇನ್ಯಾವತ್ತೂ ನಾನು ನಿಮ್ಮನ್ನು ಹುಡ್ಕಲ್ಲ. ಅಪ್ಪಿ ತಪ್ಪಿ ಇನ್ನೊಂದ್ಸಲ ಏನಾದರೂ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ. ಈ ಚಿತ್ರದ ನಿರ್ಮಾಪಕರು ಇ ಕೃಷ್ಣಪ್ಪ. ಇ ಕೃಷ್ಣಪ್ಪ ಅವರ ಫ್ಯಾಕ್ಟ್ರಿಯಲ್ಲಿ ಗಣೇಶ್ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡ್ತಾ ಇದ್ರಂತೆ. ಸೊ ಗಣೇಶ್ ತಂದೆ ಹಾಗೂ ಗಣೇಶ್ ಇ ಕೃಷ್ಣಪ್ಪ ಅವರ ಹತ್ರ ಹೋಗಿ ನಮ್ಮ ಮುಂದಿನ ಚಿತ್ರ ಅಂದರೆ ಮುಂಗಾರು ಮಳೆಗೆ ಫೈನಾನ್ಸ್ ಮಾಡಿ ಅಂತ ಕೇಳಿದಾಗ ಇ ಕೃಷ್ಣಪ್ಪ ಅವರು ಒಂದೇ ಮಾತು ಹೇಳಿದ್ರಂತೆ, ನಿನ್ನ ಮೊದಲನೇ ಚಿತ್ರ ಚೆಲ್ಲಾಟ 50 ಡೇಸ್ನ ಕಂಪ್ಲೀಟ್ ಮಾಡಿದ್ರೆ ಖಂಡಿತವಾಗಿಯೂ ನಿನ್ನ ಮುಂದಿನ ಚಿತ್ರಕ್ಕೆ ನಾನು ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆದರೆ ಅದೃಷ್ಟ ಏನಪ್ಪ ಅಂದರೆ ಚೆಲ್ಲಾಟ 50 ಡೇಸ್ ಎಲ್ಲ 100 ಡೇಸ್ನ ಕಂಪ್ಲೀಟ್ ಮಾಡ್ತು. ಸೊ ಇದಾದ ನಂತರ ಇ ಕೃಷ್ಣಪ್ಪ ಅವರು ಮುಂಗಾರು ಮಳೆನ ಪ್ರೊಡ್ಯೂಸ್ ಮಾಡಿದ್ರು. ಒಂದು ಸಾರಿ ಕಣ್ಮುಂದೆ ಬಾರೆ, ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡಿಹೇನು, ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು, ನೀ ಯಾರೋ ಕಾಣೆನು ನನ್ನೊಳ್ಳ ನೀನು, ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. ಕ್ಷಣ ಎದುರೆದ್ದು ಒಂದೇ ಕ್ಷಣ ಎದುರೆದ್ದು ನನ್ನ ಈ ಬಾಳನ್ನು ನೀ ಸಿಂಗರಿಸಿದೆ, ನನ್ನ ಮೈ ಮನಸ್ಸನ್ನು ನೀ ಆವರಿಸಿದೆ, ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡಿಹೇನು, ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು, ನೀ ಯಾರೋ ಕಾಣೆನು ನನ್ನೊಳ್ಳ ನೀನು, ಒಂದೇ ಒಂದು ಸಾರಿ ಕಣ್ಮುಂದೆ
ಮುಂಗಾರು ಮಳೆ ಚಿತ್ರ ಗಣೇಶ್ ಅವ್ರನ್ನ ಗೋಲ್ಡನ್ ಬಾಯ್ ಆಗಿ ಮಾಡ್ತು. ಅಂದರೆ ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಸ್ಟಾರ್ ಆಗಿ ಪಾದಾರ್ಪಣೆನ ಮಾಡಿದ್ರು. ಹಾಗೆಯೇ ಪೂಜಾ ಗಾಂಧಿಗೂ ಕೂಡ ಈ ಒಂದು ಚಿತ್ರ ಒಳ್ಳೆ ಬ್ರೇಕ್ನ ಕೊಡ್ತು. ಜೊತೆಗೆ ಈ ಒಂದು ಚಿತ್ರದ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದರೆ ಡೈಲಾಗ್ಸ್. ಸೊ ಈ ಒಂದು ಡೈಲಾಗ್ಸ್ನ ಯೋಗರಾಜ್ ಭಟ್ ಹಾಗೆಯೇ ಪ್ರೀತಮ್ ಗುಬ್ಬಿ ಅವರು ಬರೆದಿದ್ದಾರೆ. ನನ್ಗೆ ಗೊತ್ತಾಗೋಯ್ತ್ರಿ, ನೀವು ನನಗೆ ಸಿಗಲ್ಲ. ಯಾಕೆಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೇರ್ಕೊಂಬಿಟ್ಟಿದ್ದೀನಿ ರೀ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತ್ರಿ ದರಿದ್ರ ಆರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನು ಪಟಾಯಿಸಿ ಲೋಫರ್ ಅನ್ಸ್ಕೊಳ್ಳೋದ್ಕಿಂತ ನಿಮ್ಮ ದೃಷ್ಟಿಲಿ ಕೊನೆವರೆಗೂ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದ್ದೆ. ಆದರೆ ಒಂದು ತಿಳ್ಕೊಬೇಕು, ಎರಡೂ ಕಿವಿಲಿ ಕೇಳಿಸ್ಕೊಳ್ಳಿ. ಈ ಮಳೆಗಾಳಿಗೆ ಏನು ಕೇಳಿಸಲ್ಲ ರೀ. ನಾನೇ ಬರ್ತೀನಿ. ಹೇಳ, ನೀವು ಯಾರನ್ನು ಬೇಕಾದರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿಲಿ ಯಾರೂ ಸಿಗಲ್ಲ. ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗಲಿ, ನೀವು ಹಣ್ಣನ್ನು ಮುದುಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ. ಆದರೆ ಸತ್ಮೇಲೆ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ರೀ.